Hi fam, welcome to my channel. So ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂದ್ರೆ ಮಾದೇಶ್ವರನ ಬೆಟ್ಟಕ್ಕೆ. ಸೊ ಬನ್ನಿ ನನ್ನ ಜೊತೆ ಟ್ರಾವೆಲ್ ಮಾಡಿ ಆ್ಯಂಡ್ ಹೆಂಗ್ ಬಂದೆ ಎಲ್ಲಾನು ಹೇಳ್ತೀನಿ. ಸೊ ಕಂಪ್ಲೀಟ್ ಗೈಡ್ ನಿಮಗಿರುತ್ತೆ. ಸೊ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗೆ ಲೈಕ್ ಮಾಡಿ ಸ್ಟಾರ್ಟ್ ಮಾಡಿ ನನ್ನ ವಿಡಿಯೋ ನೋಡೋಕ್ಕೆ. ಬನ್ನಿ. ಅರ್ಲಿ ಮಾರ್ನಿಂಗ್ ಎದ್ದು ನಾನು ರೆಡಿಯಾಗಿ ಹೊರಟೆ ದೇವಸ್ಥಾನದ ಕಡೆ. ಸೊ ದೇವಸ್ಥಾನಕ್ಕೆ ಹೋಗ್ಬೇಕಾದಾಗ ಐ ವಾಸ್ ನಾಟ್ ಹ್ಯಾವಿಂಗ್ ಎನಿ ಸೋರ್ಸ್. ಸೊ ಅದಕ್ಕೆ ಬಸ್ನ ತಗೊಂಡೆ. ಬಿಕಾಸ್ ಅದು ಒಂದು ಸೇಫ್ಟಿ ಅನ್ನೋ ಒಂದು ರೀಸನ್ ಇಂದ ಗರ್ಲ್ಸ್ ಮಾತ್ರ ಹೋಗ್ತಾ ಇದ್ವಿ ಅಂತ. ಅಂಡ್ ನನಗೆ ಸಡನ್ ಪ್ಲಾನ್ ಇದ್ದಿದ್ರಿಂದ ಐ ಯೂಸ್ ಟು ಗೋ ಸಡನ್ಲಿ. ಸೊ ಅದಕ್ಕೆ ಬಸ್ನ ತಗೊಂಡೆ. ಸೊ ವ್ಯೂನೆಲ್ಲ ಎಂಜಾಯ್ ಮಾಡ್ಕೊಂಡು ನಾವು 3 ಜನ ತಲುಪಿದ್ವಿ ಮಾದಪ್ಪನ ಬೆಟ್ಟದಲ್ಲಿ. ಸೊ ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಅವತ್ತು ಹೋಗಿದ್ ಮಾತ್ರ. ಮತ್ತೆ ನಾನು ಹೋಗಿದ್ ಶಿವರಾತ್ರಿ ತಿಂಗ್ಳಿದ್ದಿದ್ರಿಂದ ತುಂಬಾ ಅಂದ್ರೆ ತುಂಬಾ ರಶ್ ಇತ್ತು ಗೈಸ್. ದಯವಿಟ್ಟು ಹೋಗಂಗಿದ್ರೆ ಸೋಮವಾರ ಅಥವಾ ಶಿವನ್ಗೆ ಇಷ್ಟವಾಗಿರೋ ದಿವಸದಲ್ಲಿ ಮಾತ್ರ ಹೋಗ್ಲೇಬೇಡಿ. ಬಿಕಾಸ್ ಅಷ್ಟು ರಶ್ ಇರುತ್ತೆ ಅಂಡ್ ದರ್ಶನ ಕೂಡ ಬೇಗ ಸಿಗಲ್ಲ. ಸೊ ಪೂಜೆ ಸಾಮಾನು ತಗೊಂಡು ನಾನು ಹೊರಟೆ ದೇವಸ್ಥಾನದ ಸುತ್ತ. ಬಿಕಾಸ್ ಕ್ಯೂನ ಹುಡುಕೊಂಡು ಹೋಗಿದ್ದೆ ಅಂಡ್ ವರ್ಷಕ್ಕೆ ಒಮ್ಮೆ ಬರೋದ್ರಿಂದ ನಾನು ಎಲ್ಲ ಮರ್ತೋಗ್ಬಿಡ್ತೀನಿ. ಸೊ ಹಂಗೆ ಕೆಳಗಡೆ ಲೈಕ್ ಒಂದ್ ಸ್ವಲ್ಪ ಒಂದು ನೀರ್ ತರ ಇರುತ್ತೆ ಅಲ್ಲಿ. ಸೊ ಅಲ್ಲಿಗೂ ಹೋಗ್ಬಿಟ್ಟು ಅಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ವಿಭೂದಿನ ಬಳ್ಕೊಂಡು ಆಚೆ ಬಂದೆ. ಸೊ ಏನೇ ಇದ್ರು ನಮ್ಮ ಸಾಂಪ್ರದಾಯಿಕವಾಗಿ ವಿಭೂದಿನ ಬಳ್ಕೊಳ್ಳೋದೇ ಒಂದು ಖುಷಿ ಅಲ್ವಾ. ಸೊ ತುಂಬಾ ಸಂತೋಷ ಆಯ್ತು ನನಗೆ ಆ ಮೂಮೆಂಟ್ ಮಾತ್ರ. ಅದಾದ್ಮೇಲೆ ಕ್ಯೂವಿಗೆ ಬಂದು ನಿಂತ್ಕೊಂಡ್ವಿ. ಇರ್ಲಿ ಲೈಕ್ ಲಿಟ್ರಲಿ ಏನಾಗ್ಬಿಡ್ತು ಅಂದ್ರೆ ಅವರ್ ಲೆಗ್ಸ್ ವಾಸ್ ಸ್ಟಾರ್ಟೆಡ್ ಟು ಸ್ವಾಲೋ ಲೈಕ್ ಸ್ವಾಲನ್ ಆಗ್ಬಿಟ್ಟಿತ್ತು ನಮ್ಗೆ ಫುಲ್ಲು ಕಾಲು. ಬಟ್ ಆದ್ರೂನು ವಿ ವೇಟೆಡ್ ಫಾರ್ 5 to 6 hours ಟು ಸಿ ಹಿಮ್. ಸೊ ವಿಚ್ ವಾಸ್ ವೆರಿ ಗ್ರೇಟ್ಫುಲ್ ಟು ಮೀ ಅಂತಾನೆ ಹೇಳ್ಬೋದು. ಲೈಕ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹಿಮ್ ಬಿಕಾಸ್ ಅವ್ರನ್ನ ನೋಡೋದು ಅಷ್ಟು ಈಸಿ ಅಲ್ಲ. ಅಂಡ್ ಬೀಯಿಂಗ್ ಹಿಸ್ ಡಿವೋಟಿ ಐ ಲವ್ ಹಿಮ್ ಸೋ ಮಚ್. ಅಂಡ್ ಅವ್ರು ಏನೇ ಕೊಟ್ಟಿದ್ರು ಏನೇ ಕಿತ್ಕೊಂಡಿದ್ರು ಇಟ್ಸ್ ಆಲ್ ಬಿಕಾಸ್ ಆಫ್ ಹಿಮ್. ನಾನು ಏನು ಅದಕ್ಕೇನು ಹೇಳಲ್ಲ. ಸೊ ಕೊನೆಗೆ ನಾನು ನನ್ನ ದರ್ಶನ ಮುಗಿಸ್ಕೊಂಡು ಆಚೆ ಬಂದೆ. ಸೊ ಹೋಗ್ಬೇಕಾದಾಗ್ಲೇನೆ ನನಗೆ ಈ ಬೋರ್ಡ್ ಕಾಣಿಸ್ತು ಅಂಡ್ ಫೋಟೋಸ್ ಅಂಡ್ ವಿಡಿಯೋಸ್ ಆರ್ ಕಂಪ್ಲೀಟ್ಲಿ ಪ್ರೊಹಿಬಿಟೆಡ್ ಗರ್ಭಗುಡಿ ಒಳಗೆ ಅಂತ. ಸೊ ನೀಟಾಗಿ ಹಂಗ್ ಮೆನ್ಷನ್ ಮಾಡಿದ್ದಕ್ಕೆ ಐ ವಾಸ್ ರಿಯಲಿ ಲೈಕ್ ಥಾಟ್ಫುಲ್ ಅಂಡ್ ಐ ಡಿಡೆಂಟ್ ಟೇಕ್ ಎನಿ ಆಫ್ ದ ವಿಡಿಯೋಸ್ ಅಂಡ್ ಫೋಟೋಸ್ ಇನ್ ದಟ್. ಆಮೇಲೆ ನಾನು ನನ್ನ ಕಸಿನ್ಸ್ನ ಕರ್ಕೊಂಡು ಆಚೆ ಬಂದೆ. ಆವಾಗ ನನಗೆ ಈ ಪುಟಾಣಿ ಆನೆ ಒಂದು ಸ್ಪಾಟ್ ಆಯ್ತು. ಸೊ ಅದ್ರ ಜೊತೆ ಸ್ವಲ್ಪ ಹೊತ್ತು ವಿಡಿಯೋಸು ಮತ್ತೆ ಆಟ ಎಲ್ಲ ಆಡ್ಕೊಂಡು ನಾನು ಒಂದು ಸ್ಮಾಲ್ ವ್ಯೂ ತಗೊಂಡೆ. ಬಿಕಾಸ್ ಇನ್ನು ಲೇಟ್ ಬರೋದು ನಾನು ತಿರ್ಗಾ ಅಂತ. ಅದಾದ್ಮೇಲೆ ಈ ತರ ಮೆರವಣಿಗೆಗೆ ಅಂತ ದೇವ್ರುಗಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಆ ಮೂಮೆಂಟ್ ಅಲ್ಲಿ ಅದ್ರ ಹತ್ರನು ನಾನು ಬೇಡ್ಕೊಂಡು ಆಚೆ ಬಂದೆ. ಸೊ ತಿರ್ಗಾ ಹೋಗ್ಬೇಕಾದಾಗ ಈ ತಿರ್ಗಾ ಆನೆ ಬಂತು. ನನಗೆ ನಿಜ ಆನೆ ಅಂದ್ರೆ ತುಂಬಾ ಇಷ್ಟ ಗೈಸ್, ಕ್ಯೂಟ್ ಆಗಿರುತ್ತೆ ಅಂತ. ಸೊ ಪೂಜೆ ಸಾಮಾನು ತಿರ್ಗಾ ಕಲೆಕ್ಟ್ ಮಾಡ್ಕೊಂಡು ನಾನು ಹೊರಟೆ ಬಳೆ ಹಾಕ್ಸ್ಕೊಳ್ಳೋದಕ್ಕೆ. ಸೊ ಬಳೆ ಹಾಕ್ಸ್ಕೊಳ್ಳೋದಂದ್ರೆ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಸೊ ನನಗೆ ಟ್ರೆಡಿಷನ್ ಅಥವಾ ಮಾಡ್ರನ್ ಅಂತ ಬಂದ್ರೆ ಐ ಪ್ರಿಫರ್ ಟ್ರೆಡಿಷನ್ ಅಂಡ್ ದಿಸ್ ಇಸ್ ಅವರ್ ಸಂಪ್ರದಾಯ ಅಲ್ವಾ. ಸೊ ಅದಕ್ಕೆ ನಾನು ಬಳೆಗಳನ್ನ ಹಾಕಿಸ್ಕೊಂಡು ಬೆಳಗ್ಗೆಯಿಂದ ಏನು ತಿಂದಿಲ್ಲ ಅಂತ ನಾನು ಹೊರಟೆ ಹೋಟೆಲ್ ಕಡೆ. ಸೊ ಒಂದು ಮೀಲ್ಸು ಮತ್ತೆ ಒಂದು ಪಲಾವ್ನ ತಗೊಂಡು ಒಂದ್ ಸ್ವಲ್ಪ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ನಾವು ಹೊರಟ್ವಿ ಬಸ್ ಕಡೆಗೆ. ಸೊ ಒನ್ ಡೇ ಟ್ರಿಪ್ ಇದ್ದಿದ್ರಿಂದ 5:30 ಅಷ್ಟೊತ್ತಿಗೆ ವಿ ಟುಕ್ ದ ಬಸ್. ಸೊ 6 o'clock ಮೇಲೆ ಇಫ್ ಯು ಗೋಯಿಂಗ್ ದೇರ್ ಪ್ಲೀಸ್ ಡೋಂಟ್ ಗೋ ಅಬೌವ್ 6 o'clock. ಸೊ ತುಂಬಾ ಪ್ರಾಣಿಗಳು ಓಡಾಡ್ತಾ ಇರ್ತವೆ ಅಂತ ಕೇಳ್ಪಟ್ಟಿದ್ದೀನಿ ಅದಕ್ಕೆ. ಸೊ ನಿಮ್ಮ ಸೇಫ್ಟಿ ಸೆಕ್ಯೂರಿಟಿಯಿಂದ ನೀವು ಓಡಾಡಿ. there is nobody there to like secure you and all. So this was my vlog. Yeah. ಸೊ ಇದಾಗಿತ್ತು ನನ್ನ ವ್ಲಾಗ್. ಹೇಗಿತ್ತು ಅಂತ ಹೇಳಿ. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಲ್ಲಿವರೆಗೂ ಟಾಟಾ ಬಾಯ್.